ನಮಸ್ಕಾರ ಸ್ನೇಹಿತರೆ, ನಮ್ಮ ನೇರುಚಿಗೆ ನಿಮಗೆಲ್ಲರಿಗೂ ಸ್ವಾಗತ. ದಸರಾ ಹಬ್ಬದ ವಿಶೇಷವಾಗಿ ಇವತ್ತು 3 ಬಗೆಯ ಸ್ವೀಟ್ ರೆಸಿಪಿಗಳನ್ನು ತೋರಿಸ್ತಾ ಇದ್ದೀನಿ. ದಸರಾ ಹಬ್ಬದಲ್ಲಿ ನೀವು ಗೊಂಬೆ ಕೂರಿಸಿದ್ರೆ ಬೊಂಬೆ ಬಾಗ್ನಕ್ಕೆ ದಿನ ಏನಾದರೂ ತಿಂಡಿ ಮಾಡಬೇಕು ಅನ್ನೋಂಗಿದ್ರೆ ಈ ರೀತಿ ರೆಸಿಪಿಗಳನ್ನು ಟ್ರೈ ಮಾಡ್ಬೋದು. ತಯಾರಿಸೋದು ತುಂಬಾ ಸುಲಭ, ರುಚಿಯಾಗೂ ಇರುತ್ತೆ. ನನ್ನ ವಿಡಿಯೋ ಮೊದಲನೇ ಬಾರಿ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋನ ತಕ್ಷಣ ನೋಡೋದಕ್ಕೆ ಬೆಲ್ಲೈಕನ್ ಕ್ಲಿಕ್ ಮಾಡ್ಕೊಳ್ಳಿ. ಅದರಲ್ಲಿ ಆಲ್ ಅನ್ನೋ ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳೋದು ಮರಿಬೇಡಿ. ಮೊದಲು ಅಂಟುಂಡೆ ಹೇಗೆ ತಯಾರಿಸೋದು ಅಂತ ನೋಡೋಣ. ಅಂಟುಂಡೆ ತಯಾರಿಸೋದಕ್ಕೆ ಮೊದಲು ತುರಿದಿರೋಂಥ ಒಣ ಕೊಬ್ಬರಿನ ಬಿಸಿ ಬಾಣಲೆಗೆ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ಯಾವ ಹದದಲ್ಲಿ ಡ್ರೈ ರೋಸ್ಟ್ ಮಾಡಬೇಕು ಅಂದರೆ ಒಣ ಕೊಬ್ಬರಿ ಪೂರ್ತಿಯಾಗಿ ಡ್ರೈ ಆಗಬೇಕು ಮತ್ತು ಕಲರ್ ಚೇಂಜ್ ಆಗಬೇಕು. ಈ ರೀತಿ ಬ್ಯಾಚಸ್ಸಲ್ಲಿ ಡ್ರೈ ರೋಸ್ಟ್ ಮಾಡಿಕೊಂಡು ಇದನ್ನು ಒಂದು ಪಾತ್ರೆಗೆ ಬಗ್ಗಿಸ್ಕೊಳ್ಳೋಣ. ನಾನಿಲ್ಲಿ ಒಣ ಕೊಬ್ಬರಿನ 3 ಬ್ಯಾಚಸಲ್ಲಿ ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದೀನಿ. ಈಗ ಗಸಗಸೆನ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ಒಂದು ಬೇರೆ ಪಾತ್ರೆಗೆ ಗಸಗಸೆ ಹಾಕ್ಕೊಂಡು ಇದು ಚೆನ್ನಾಗಿ ಕೆಂಪಾಗೋ ರೀತಿ ಮತ್ತು ಘಮ ಬರೋ ರೀತಿ ಕ್ಲೀನಾಗಿ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ಡ್ರೈ ರೋಸ್ಟ್ ಮಾಡಿಕೊಂಡು ಇದನ್ನು ಒಂದು ಬೌಲ್ಗೆ ಅಥವಾ ಒಂದು ಪ್ಲೇಟ್ಗೆ ಬಗ್ಗಿಸ್ಕೊಳ್ಳೋಣ. ಅದೇ ರೀತಿ ಅಳವಿನೂ ಹಾಕ್ಕೊಂಡು ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ಇದು ಎಲ್ಲ ಪದಾರ್ಥಗಳ ಮೆಜರ್ಮೆಂಟು ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಯಾವುದ್ಯಾವುದು ಯಾವ ಅಳತೆನಲ್ಲಿ ತೊಗೊಂಡಿದ್ದೀನಿ ಅಂತ ಕ್ಲೀನಾಗಿ ಮೆನ್ಷನ್ ಮಾಡಿರ್ತೀನಿ, ನೀವು ನೋಡಿ ತಿಳ್ಕೊಬೋದು. ಅಳವಿನ ನೋಡಿ ಈ ರೀತಿ ಚಟ್ಪಟ ಅನ್ನತ್ತೆ, ಆ ರೀತಿ ಚಟ್ಪಟ ಅನ್ನೋ ರೀತಿ ಡ್ರೈ ರೋಸ್ಟ್ ಮಾಡಿಕೊಂಡು ಇದನ್ನು ಬೌಲಿಗೆ ಬಗ್ಗಿಸ್ಕೊಳ್ಳೋಣ. ಈಗ ಒಂದು ಬೇರೆ ಬಾಣಲೆಗೆ ಬಿಸಿನೀರಲ್ಲಿ 30 ನಿಮಿಷ ನೆನೆಸಿ ಸಿಪ್ಪೆ ತೆಗೆದಿಟ್ಕೊಂಡಿರುವಂಥ ಬಾದಾಮಿ ಹಾಕ್ಕೊಂಡು ಇದನ್ನು ಒಂದು 2 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಇದೇನು ಹೆಚ್ಚೊತ್ತು ಫ್ರೈ ಮಾಡೋ ಅಗತ್ಯ ಇಲ್ಲ, ತೀರಾ ಕಲರ್ ಚೇಂಜ್ ಆಗೋ ಅಗತ್ಯ ಇಲ್ಲ. ಸ್ವಲ್ಪ ಒಂದು 2-3 ನಿಮಿಷ ಇದನ್ನು ಲೋ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದ್ರ ಜೊತೆಗೇ ಗೋಡಂಬಿನೂ ಸಹ ಸೇರಿಸ್ಕೊಂಡು ಈಗ ಇದೆಲ್ಲವನ್ನೂ ಚೆನ್ನಾಗಿ ಕೆಂಪಾಗೋ ರೀತಿ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ಎಲ್ಲ ಪದಾರ್ಥಗಳನ್ನು ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕು. ಅದೇ ರೀತಿ ಬಾದಾಮಿ ಗೋಡಂಬಿನೂ ಸಹ ಚೆನ್ನಾಗಿ ಲೋ ಫ್ಲೇಮಲ್ಲಿ ನೀಟಾಗಿ ಎಲ್ಲವನ್ನು ಕೆಂಪಾಗೋ ರೀತಿ ಫ್ರೈ ಮಾಡಿಕೊಂಡು ಇದನ್ನು ಒಂದು ಬೌಲಿಗೆ ಬಗ್ಗಿಸಿಟ್ಕೊಳ್ಳೋಣ. ಈಗ ಕೊನೆಯದಾಗಿ ಒಣ ಖರ್ಜೂರ ಫ್ರೈ ಮಾಡ್ಕೊಳ್ಳೋಣ. ನಾನು ಇಲ್ಲಿ ಒಣ ಖರ್ಜೂರನ ಬೀಜ ತೆಗೆದು ಚಿಕ್ಕದಾಗಿ ಚೂರು ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಂಡಿದ್ದೀನಿ. ಒಣ ಖರ್ಜೂರ ಫ್ರೈ ಮಾಡ್ಕೊಳ್ಳೋದು ಸ್ವಲ್ಪ ಟೈಮ್ ಹಿಡಿಯುತ್ತೆ, ಯಾಕಂದರೆ ಇದು ಗಟ್ಟಿ ಆಗಬೇಕು, ಗರಿ ಆಗಬೇಕು, ಕಟ್ಟಕ್ಲಾಗಬೇಕು ಮುಖ್ಯವಾಗಿ. ಆ ರೀತಿ ನೀಟಾಗಿ ಫ್ರೈ ಮಾಡಿಕೊಂಡು ಇದನ್ನು ಸಹ ತಣ್ಣಗಾಗಿ ಬಿಟ್ಬಿಡೋಣ. ಈಗ ಇದೆಲ್ಲವನ್ನು ಪದಾರ್ಥಗಳು ಫ್ರೈ ಮಾಡ್ಕೊಂಡ್ಮೇಲೆ ಕೊನೆಯದಾಗಿ ತುಪ್ಪ ಬಿಸಿ ಮಾಡಿಕೊಂಡು ಅಂಟನ್ನು ಫ್ರೈ ಮಾಡ್ಕೊಳ್ಳೋಣ. ತುಪ್ಪನ ಚೆನ್ನಾಗಿ ಬಿಸಿ ಮಾಡಿಕೊಂಡು ಸ್ವಲ್ಪನೇ ಅಂಟನ್ನು ಹಾಕ್ಕೊಂಡು ಇದನ್ನು ನೀಟಾಗಿ ಕರಿಬೇಕು. ಇದನ್ನು ಸಹ ಲೋ ಫ್ಲೇಮಲ್ಲೇ ಕರಿಬೇಕು. ಬಿಸಿ ತುಪ್ಪಕ್ಕೆ ಅಂಟು ಹಾಕಿದ ತಕ್ಷಣ ಅದೊಂದು ರೀತಿ ಅರಳುತ್ತೆ. ನಾವು ಅರಳು ಸಂಡಿಗೆ ಹೇಗೆ ಅರಳುತ್ತಲ್ಲ ಆ ರೀತಿ ಸಂಡಿಗೆಗಳ ರೀತಿ ಅರಳುತ್ತೆ. ಈ ರೀತಿ ಚೆನ್ನಾಗಿ ಅರಳಿದಾಗ ಇದನ್ನು ಬಿಸಿ ತುಪ್ಪದಿಂದ ತೆಗೆದು ಒಂದು ತಟ್ಟೆಗೆ ಅಥವಾ ಒಂದು ಬೌಲ್ಗೆ ಹಾಕ್ಕೊಳ್ಳೋಣ. ಜ್ಞಾಪಕ ಇಟ್ಕೊಳ್ಳಿ, ಒಮ್ಮೆಗೆ ಜಾಸ್ತಿ ಅಂಟನ್ನು ಹಾಕ್ಕೊಂಡು ಕರಿಯೋಕ್ಕೆ ಹೋಗಬಾರ್ದು. ಸ್ವಲ್ಪನೇ ಅಂಟನ್ನು ಹಾಕ್ಕೊಂಡು ಕರಿಬೇಕು ಬ್ಯಾಚಸಲ್ಲಿ. ಒಮ್ಮೆಗೆ ಜಾಸ್ತಿ ಅಂಟನ್ನು ಹಾಕಿದ್ರೆ ಒಂದಕ್ಕೊಂದು ಅಂಟ್ಕೊಂಡ್ಬಿಡುತ್ತೆ, ಚೆನ್ನಾಗಿ ಅರಳೋದು ಇಲ್ಲ. ಅದರಿಂದಾಗಿ ಸ್ವಲ್ಪನೇ ಅಂಟನ್ನು ಹಾಕ್ಕೊಂಡು ಲೋ ಫ್ಲೇಮಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದೆಲ್ಲವನ್ನು ಬ್ಯಾಚಸಲ್ಲಿ ಫ್ರೈ ಮಾಡ್ಕೊಂಡಿದ್ದೀನಿ, ಎಲ್ಲ ತಣ್ಣಗಾಗಿ ಬಿಟ್ಬಿಡೋಣ. ಈಗ ಪಾಕ ತಯಾರಿಸ್ಕೊಳ್ಳೋಣ. ಒಂದು ಪಾತ್ರೆಗೆ ಚಿಕ್ಕದಾಗಿ ಚೂರು ಮಾಡಿರುವಂಥ ಬೆಲ್ಲ ಹಾಕ್ಕೊಂಡು ಇದಕ್ಕೆ ನೀರು ಹಾಕಿ ಮೊದಲು ಇದನ್ನು ಕರಗಿಸ್ಕೊಳ್ಳೋಣ. ಲೋ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬೆಲ್ಲನ ಚೆನ್ನಾಗಿ ಕರಗಿಸ್ಕೊಂಡ್ಬಿಡೋಣ. ಒಂದ್ಸಲ ಇದೆಲ್ಲವನ್ನು ಪೂರ್ತಿಯಾಗಿ ಕರಗಿದ ಮೇಲೆ ಸ್ವಲ್ಪನೂ ಬೆಲ್ಲ ಕಾಣ್ತಾ ಇಲ್ಲ, ಈ ರೀತಿ ನೀರಾಗಿದ್ದಾಗ ಇದನ್ನು ಒಂದು ಬೇರೆ ಪಾತ್ರೆಗೆ ಶೋಧಿಸ್ಕೊಂಡ್ಬಿಡೋಣ. ಯಾಕಂದರೆ ಬೆಲ್ಲದಲ್ಲಿ ಸ್ವಲ್ಪ ಕಸ ಇದ್ದೇ ಇರುತ್ತೆ, ಅದರಿಂದ ಇದನ್ನು ಒಂದ್ಸಲ ಶೋಧಿಸ್ಕೊಳ್ಳೋದು, ಕ್ಲೀನ್ ಮಾಡ್ಕೊಳ್ಳೋದು ಒಳ್ಳೆಯದು. ಒಂದ್ಸಲ ಶೋಧಿಸ್ಕೊಂಡ್ಮೇಲೆ ಇದನ್ನು ಸುಮಾರಾಗಿ 8ರಿಂದ 10 ನಿಮಿಷದವರೆಗೂ ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಕುದಿಸ್ಕೊಳ್ಳೋಣ. ಜ್ಞಾಪಕ ಇಟ್ಕೊಳ್ಳಿ, ಪಾಕ ಏನು ಗಟ್ಟಿ ಆಗೋ ಅಗತ್ಯ ಇಲ್ಲ. ಉಂಡೆ ಪಾಕ ಆಗಲಿ ಒಂದೆಳೆ ಪಾಕ ಆಗಲಿ ಆಗೋ ಅಗತ್ಯ ಇಲ್ಲ. 8-10 ನಿಮಿಷ ಕುದಿಸ್ಕೊಂಡ್ರೆ ಸಾಕು. ಒಂದ್ಸಲ ಚೆನ್ನಾಗಿ ಕುದಿಸ್ಕೊಂಡ್ಮೇಲೆ ಇದಕ್ಕೆ ಸಕ್ಕರೆನೂ ಸಹ ಹಾಕಿ ಒಂದ್ಸಲ ಕಲಸಿ ಮತ್ತೆ ಒಂದು 2 ನಿಮಿಷ ಕುದಿಸ್ಬಿಟ್ಟು ಸ್ಟವ್ ಆಫ್ ಮಾಡ್ಕೊಂಡಿರೋಣ. ತುರಿದಿಟ್ಕೊಂಡಿರೋಂಥ ಒಣ ಕೊಬ್ಬರಿ ಎಲ್ಲವನ್ನು ನಾನು ಬ್ಯಾಚಸಲ್ಲಿ ಫ್ರೈ ಮಾಡಿಕೊಂಡು ಈ ಪಾತ್ರೆಗೆ ಬಗ್ಸಿಟ್ಕೊಂಡಿದ್ದೆ. ಈಗ ಇದಕ್ಕೆ ಬೇರೆ ಪದಾರ್ಥಗಳನ್ನು ಸೇರಿಸ್ಕೊಳ್ಳೋಣ. ಮೊದಲನೇದಾಗಿ ಹುರಿದಿಟ್ಕೊಂಡಿರೋಂಥ ಅಳವಿ, ಹುರಿದಿಟ್ಕೊಂಡಿರೋಂಥ ಗಸಗಸೆ ಸೇರಿಸ್ಕೊಂಡಿದ್ದೀನಿ. ಹುರಿದಿದ್ದ ಬಾದಾಮಿ ಗೋಡಂಬಿ ಜೊತೆ ನಾನು ಅಂಟನ್ನು ಸಹ ಹಾಕ್ಕೊಂಡು ಇದನ್ನು ಪುಡಿ ಮಾಡ್ಕೊಂಡಿದ್ದೆ, ಅದನ್ನು ಹಾಕ್ಕೋತಾ ಇದ್ದೀನಿ. ನಾವೇನು ಒಣ ಖರ್ಜೂರ ಹುರಿದಿಟ್ಕೊಂಡಿದ್ದೆ, ಅದ್ರ ಜೊತೆ ನಾನು 7ರಿಂದ 8 ಏಲಕ್ಕಿನೂ ಸಹ ಹಾಕ್ಕೊಂಡು ಅದ್ರ ಜೊತೆನೇ ಚೆನ್ನಾಗಿ ಪುಡಿ ಮಾಡಿ ಸೇರಿಸ್ಕೊತಾ ಇದ್ದೀನಿ. ಈಗ ಕೊನೆಯದಾಗಿ ಒಣದ್ರಾಕ್ಷಿನೂ ಸಹ ಹಾಕ್ಕೊಳ್ಳೋಣ. ಒಣದ್ರಾಕ್ಷಿನೂ ಹಾಕ್ಕೊಂಡು ಇದೆಲ್ಲ ಪದಾರ್ಥಗಳನ್ನು ಚೆನ್ನಾಗಿ ಕಲಿಸ್ಕೊಳ್ಳೋಣ. ಹುರಿದಿಟ್ಕೊಂಡಿರುವಂಥ ಒಣ ಕೊಬ್ಬರಿ ಜೊತೆ ನಾವು ಪುಡಿ ಮಾಡ್ಕೊಂಡಿರುವಂಥ ಡ್ರೈ ಫ್ರೂಟ್ಸ್ ಪುಡಿಗಳು ಎಲ್ಲವನ್ನೂ ಹಾಕ್ಕೊಂಡು ಒಂದಕ್ಕೊಂದು ಚೆನ್ನಾಗಿ ಹೊಂದ್ಕೊಳ್ಳೋ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು.
ನಾನಿಲ್ಲಿ ಡ್ರೈ ಫ್ರೂಟ್ಸ್ ಎಲ್ಲವನ್ನು ಪುಡಿ ಮಾಡ್ಕೊಂಡಿದ್ದೀನಿ. ಪುಡಿ ಅಂದರೆ ತೀರಾ ನುಣ್ಣು ಪುಡಿ ಅಲ್ಲ, ತರ್ತರಿಯಾಗಿ ಪುಡಿ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ಖರ್ಜೂರ ಮಾತ್ರ ನುಣ್ಣು ಪುಡಿ ಮಾಡ್ಕೊಂಡಿರ್ತೀನಿ. ನಿಮ್ಗೆ ಇಷ್ಟ ಆದರೆ, ಪುಡಿ ಮಾಡೋಕ್ಕೆ ಇಷ್ಟ ಇಲ್ಲ ಅನ್ನೋಂಗಿದ್ರೆ ಅದನ್ನು ಚಿಕ್ಕ ಚಿಕ್ಕದಾಗಿ ಚೂರು ಮಾಡಿ ಸಹ ಹಾಕ್ಕೋಬೋದು. ಈಗ ನೋಡಿ, ಇದು ಎಲ್ಲವನ್ನು ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ. ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ಇದನ್ನು 3 ಭಾಗವಾಗಿ ಮಾಡ್ಕೊಳ್ಳೋಣ. ಒಂದು ಭಾಗ ಒಂದು ಬೌಲಿಗೆ ಹಾಕ್ಕೊಳ್ಳೋಣ. ಅದೇ ರೀತಿ ಪಾಕನೂ ಸಹ 3 ಭಾಗವಾಗಿ ಮಾಡಿಕೊಂಡು ಒಂದು ಭಾಗನ ಒಂದು ಪಾತ್ರೆಗೆ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಬಿಸಿ ಮಾಡ್ಕೊಳ್ಳೋಣ. ಮೀಡಿಯಂ ಫ್ಲೇಮಲ್ಲಿ ಈ ರೀತಿ ಗೆಜ್ಜೆ ಕುದಿ ಬರೋ ರೀತಿ ಚೆನ್ನಾಗಿ ಬಿಸಿ ಮಾಡಿಕೊಂಡು ಇದೊಂದ್ಸಲ ಚೆನ್ನಾಗಿ ಬಿಸಿ ಆಗ್ತಾ ಇದ್ದಂಗೆ ಇದನ್ನು ಚೆನ್ನಾಗಿ ಒಂದ್ಸಲ ಕಲಸಿ ಇಮಿಡಿಯೇಟಾಗಿ ತಕ್ಷಣ ಇದನ್ನು ನಾವು ಬೆರಕೆ ಮಾಡ್ಕೊಂಡಿದ್ದೀವಲ್ಲ ಆ ಬೌಲ್ಗೆ ಹಾಕ್ಕೊಳ್ಳೋಣ. ನೋಡಿ, ಇಲ್ಲಿ ನಾನು ಕಲಿಸ್ಕೊಂಡಿದ್ದನ್ನು ಒಂದು ಭಾಗನ ಒಂದು ಬೌಲ್ಗೆ ಹಾಕ್ಕೊಂಡಿದ್ದೀನಿ. ಇದ್ರ ಮೇಲೆ ನಾವು ಚೆನ್ನಾಗಿ ಬಿಸಿ ಮಾಡಿರುವಂಥ ಪಾಕನ ಹಾಕ್ಕೊಳ್ಳೋಣ. ಈ ರೀತಿ ಚೆನ್ನಾಗಿ ಬಿಸಿ ಬಿಸಿಯಾಗಿರಬೇಕು. ಎಷ್ಟು ಅಗತ್ಯ ಇದೆಯೋ ಅಷ್ಟು ಬಿಸಿ ಬಿಸಿ ಪಾಕನ ಹಾಕ್ಕೊಂಡು ಒಂದು ಸಲ ಚೆನ್ನಾಗಿ ಕಲಿಸ್ಕೊಳ್ಳೋಣ. ಇದು ತುಂಬ ಬಿಸಿ ಇರೋದ್ರಿಂದ ಕೈಯಲ್ಲಿ ಕಲಸೋದು ಬೇಡ. ಮೊದಲು ಇದನ್ನು ಚಮಚದಲ್ಲಿ ಒಂದು ಸಲ ಕಲಸಿ ನೋಡ್ಕೊಳ್ಳೋಣ. ಇನ್ನೂ ಅಗತ್ಯ ಇದೆ ಅಂತ ಅನಿಸಿದ್ರೆ ಇನ್ನೊಂದು ಸ್ವಲ್ಪ ಬಿಸಿಯಾಗಿರುವಂಥ ಪಾಕನ ಹಾಕ್ಕೊಂಡು ಮತ್ತೆ ಚೆನ್ನಾಗಿ ಕಲಿಸ್ಕೊಳ್ಳೋಣ. ನೀವು ಒಂದು ಸಲ ಕಲಿಸಿದ್ರೆ ನಿಮಗೆ ಗೊತ್ತಾಗೋಗುತ್ತೆ. ಡ್ರೈ ಅಂತ ಅನಿಸಿದ್ರೆ ಪಾಕ ಹಾಕ್ಕೊಳ್ಳಿ. ಇಲ್ಲ ಸರಿಯಾಗಿದೆ, ಹದವಾಗಿದೆ ಅಂದರೆ ಪಾಕ ಹಾಕೊಳ್ಳೋ ಅಗತ್ಯ ಇಲ್ಲ. ಮತ್ತು ಒಂದ್ಸಲ ಹದವಾಗಿ ಕಲಿಸ್ಕೊಂಡ್ಮೇಲೆ ಸ್ವಲ್ಪ ಅಷ್ಟೇ ತೊಗೊಂಡು ಚಿಕ್ಕ ಚಿಕ್ಕದಾಗಿ ಉಂಡೆಗಳನ್ನು ಕಟ್ಕೊಳ್ಳೋಣ. ನೋಡಿ, ಈ ರೀತಿ ಉಂಡೆಗಳನ್ನು ಕಟ್ಕೊಂಡು ಒಂದು ತಟ್ಟೆನಲ್ಲಿ ಜೋಡಿಸ್ಕೊಳ್ಳೋಣ. ನಿಮಗೆ ಉಂಡೆಗಳು ಯಾವ ಸೈಜಿಗೆ ತಯಾರಿಸಬೇಕೋ ಅದರ ಪ್ರಕಾರವಾಗಿ ತೊಗೊಂಡು ಉಂಡೆಗಳನ್ನು ತಯಾರಿಸ್ಕೊಳ್ಳಿ. ಎಲ್ಲ ಉಂಡೆಗಳನ್ನು ಕಟ್ಬಿಟ್ಟು ಒಂದು ತಟ್ಟೆನಲ್ಲಿ ಜೋಡಿಸಿ ಇದೆಲ್ಲವನ್ನು ಪೂರ್ತಿಯಾಗಿ ತಣ್ಣಗಾಗಿ ಬಿಟ್ಬಿಡೋಣ. ಒಂದ್ಸಲ ತಣ್ಣಗಾದಮೇಲೆ ಇದನ್ನು ಏರ್ಟೈಟ್ ಕಂಟೈನರಲ್ಲಿ ಹಾಕಿಟ್ಕೊಂಡ್ರೆ ರುಚಿಯಾಗಿರೋಂಥ ಆರೋಗ್ಯಕರವಾಗಿರೋಂಥ ಅಂಟುಂಡೆ ರೆಡಿಯಾಗಿರುತ್ತೆ. ಅಂಟುಂಡೆ ತುಂಬ ಸಾಂಪ್ರದಾಯಿಕವಾಗಿ ತಯಾರಿಸುವಂಥ ತಿಂಡಿಗಳಲ್ಲಿ ಒಂದು. ಇದನ್ನು ಯಾರು ಬೇಕಾದ್ರೂ ತಿನ್ಬೋದು. ಗರ್ಭಿಣಿಯರು ತಿನ್ಬೋದು, ಬಾಣಂತಿಯರು ತಿನ್ಬೋದು, ಹೆಣ್ಮಕ್ಳು ತಿನ್ಬೋದು. ಸುಮಾರು ವರ್ಷಗಳ ಮುಂಚೆ ನಾನು ಈ ರೆಸಿಪಿನ ಮೊದಲೇ ಯೂಟ್ಯೂಬಲ್ಲಿ ತೋರಿಸಿದ್ದೀನಿ. ಆಗ ತುಂಬ ಜನ ಪ್ರಶ್ನೆ ಕೇಳ್ತಾ ಇದ್ರು, ಅಳವಿ ಎಲ್ಲಿ ಸಿಗುತ್ತೆ, ಅಂಟು ಎಲ್ಲಿ ಸಿಗುತ್ತೆ ಅಂತ. ಅಳವಿ ಆಗಲಿ ಅಂಟಾಗಲಿ ಗ್ರಂಥಿಗೆ ಅಂಗಡಿಯಲ್ಲಿ ಸುಲಭವಾಗಿ ಸಿಗುತ್ತೆ. ಗ್ರಂಥಿಗೆ ಅಂಗಡಿಯಲ್ಲಿ ಸುಲಭವಾಗಿ ಕೊಂಡ್ಕೋಬೋದು. ಅಂಟುಂಡೆ ತಯಾರಿಸೋದನ್ನು ನೀಟಾಗಿ ಸ್ಟೆಪ್ ಬೈ ಸ್ಟೆಪ್ ನಾನು ಎಲ್ಲವನ್ನು ವಿವರಿಸಿದ್ದೀನಿ ಅಂತ ನಂಬಿದ್ದೀನಿ. ಇನ್ನೂ ನಿಮ್ಗೆ ಏನಾದರೂ ಗೊತ್ತಾಗಲಿಲ್ಲ ಅಂದರೆ ಕೆಳಗಡೆ ಕಾಮೆಂಟ್ ಮಾಡಿ ತಿಳಿಸಿ, ನಾನು ಖಂಡಿತವಾಗ್ಲೂ ಉತ್ತರಿಸ್ತೀನಿ. ಈಗ ಕೊಬ್ಬರಿ ಮಿಠಾಯಿ ಹೇಗೆ ಮಾಡೋದು ಅಂತ ನೋಡೋಣ. ಕೊಬ್ಬರಿ ಮಿಠಾಯಿ ಅಂದರೆ ಡೆಸಿಕೇಟೆಡ್ ಕೋಕೋನಟ್ ಬಳಸಿ ಮಾಡುವಂಥ ಕೊಬ್ಬರಿ ಮಿಠಾಯಿ. ಬಾಣಲೆಗೆ ಒಂದು ದೊಡ್ಡ ಚಮಚ ತುಪ್ಪ ಹಾಕ್ಕೊಂಡು ತುಪ್ಪ ಒಂಚೂರು ಕರಗ್ತಾ ಇದ್ದಂಗೆ ಇದಕ್ಕೆ ಒಂದು ಬೌಲಷ್ಟು ಡೆಸಿಕೇಟೆಡ್ ಕೋಕೋನಟ್ ಹಾಕ್ಕೊಳ್ಳೋಣ. ನಿಮಗೆ ಎಷ್ಟು ಕ್ವಾಂಟಿಟಿನಲ್ಲಿ ಕೊಬ್ಬರಿ ಮಿಠಾಯಿ ತಯಾರಿಸಬೇಕು ಅದರ ಪ್ರಕಾರವಾಗಿ ಡೆಸಿಕೇಟೆಡ್ ಕೋಕೋನಟ್ ಹಾಕ್ಕೊಳ್ಳಿ. ನಾನು ಇಲ್ಲಿ ಒಂದು ಬೌಲ್ ಹಾಕ್ಕೊಂಡಿದ್ದೀನಿ. ಈಗ ಡೆಸಿಕೇಟೆಡ್ ಕೋಕೋನಟ್ ಹಾಕಿದ್ಮೇಲೆ ಲೋ ಫ್ಲೇಮಲ್ಲಿ ಒಂದು 2-3 ನಿಮಿಷ ನೀಟಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಇದು ತುಂಬ ಕೆಂಪಾಗೋ ಅಗತ್ಯ ಇಲ್ಲ, ಸ್ವಲ್ಪ ಡ್ರೈ ಆದರೆ ಸಾಕು. ಸ್ವಲ್ಪ ಹೊತ್ತು ಇದನ್ನು ಕೈ ಬಿಡದೇನೆ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದಕ್ಕೆ ಹಾಲು ಹಾಕ್ಕೊಳ್ಳೋಣ. ಅದೇ ಬೌಲಿನ ಅಳತೆಯಲ್ಲಿ 3/4 ಕಪ್ಪು ಹಾಲು ಹಾಕ್ಕೋತಾ ಇದ್ದೀನಿ. ಹಾಲು ಯಾವುದೇ ಕಾರಣಕ್ಕೂ ಹಸಿ ಹಾಲನ್ನು ಹಾಕ್ಕೋಬೇಡಿ. ಒಂದು ಸಲ ಕಾಸಿ ಆರಿಸಿ ಇರೋಂಥ ಹಾಲನ್ನೇ ಹಾಕ್ಕೊಳ್ಳಿ. ಬೇಕಾದರೆ ಕೆನೆ ಸಮೇತ ಹಾಕ್ಕೋಬೋದು, ತೊಂದರೆ ಇಲ್ಲ. ಆದರೆ ಹಸಿ ಹಾಲನ್ನು ಮಾತ್ರ ಹಾಕ್ಕೋಬಾರ್ದು. ಹಾಲು ಹಾಕ್ಕೊಂಡ್ಮೇಲೆ ಒಂದು ಸಲ ಚೆನ್ನಾಗಿ ಕಲಿಸ್ಕೊಳ್ಳೋಣ. ಇದನ್ನು ಈಗಲೂ ಅಷ್ಟೇ ಕೈ ಬಿಡದೇನೆ ಒಂದು 3-4 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಹಾಲು ಮತ್ತು ಡೆಸಿಕೇಟೆಡ್ ಕೊಕೊನಟ್ ಏನಿರುತ್ತಲ್ಲ ಎಲ್ಲವನ್ನೂ ಚೆನ್ನಾಗಿ ಒಂದಕ್ಕೊಂದು ಹೊಂದ್ಕೊಂಡು ಈ ರೀತಿ ಸಾಫ್ಟಾಗಿ ಮುದ್ದೆ ರೀತಿ ಆಗುತ್ತೆ, ಒಂದು ರೀತಿ ಡೋ ರೀತಿ ಆಗುತ್ತೆ. ಆ ಹದ ಆಗೋವರೆಗೂ ಚೆನ್ನಾಗಿ ಕಲಿಸ್ಕೊಳ್ಳೋಣ. ಹೆಚ್ಚೊತ್ತು ಹಿಡಿಯಲ್ಲ, ಒಂದು 3-4 ನಿಮಿಷ ಕಲಿಸಿದ್ರೆ ಸಾಕಾಗುತ್ತೆ. ಈ ರೀತಿ ಹಾಲು ಜೊತೆ ಚೆನ್ನಾಗಿ ಕಲಿಸೋದ್ರಿಂದ ಕೊಬ್ಬರಿ ಮಿಠಾಯಿ ಒಂದು ರೀತಿ ಸಾಫ್ಟಾಗಿ ಬರುತ್ತೆ. ಡೆಸಿಕೇಟೆಡ್ ಕೋಕೋನಟ್ ಹಾಕಿದೆ ಅಂತ ಗೊತ್ತಾಗೋದೇ ಇಲ್ಲ ಯಾರಿಗೂ. ಇದೆಲ್ಲವನ್ನೂ ಒಂದ್ಸಲ ಚೆನ್ನಾಗಿ ಕಲಿಸಿದ ಮೇಲೆ ಇದಕ್ಕೆ 3/4 ಕಪ್ಪು ಸಕ್ಕರೆ ಹಾಕ್ಕೋತಾ ಇದ್ದೀನಿ. ನಾನು ಅದೇ ಬೌಲಲ್ಲೇ ಎಲ್ಲ ಪದಾರ್ಥಗಳನ್ನು ಅಳತೆ ಮಾಡ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು, ಎಲ್ಲವನ್ನು ಒಂದರಲ್ಲೇ ಅಳತೆ ಮಾಡ್ಕೋಬೇಕು. ಸಕ್ಕರೆ ಹಾಕಿದ್ಮೇಲೆ ಒಂದ್ಸಲ ಚೆನ್ನಾಗಿ ಕಲಿಸ್ಕೊಳ್ಳೋಣ. ಕಲಿಸ್ತಾ ಸಕ್ಕರೆ ನೀರು ಬಿಟ್ಕೊಳ್ಳುತ್ತೆ ಮತ್ತು ಸ್ವಲ್ಪ ಅಳಕ ಆಗುತ್ತೆ. ನೋಡಿ, ಇಲ್ಲಿ ನಾನು ತೋರಿಸ್ತಾ ಇದ್ದೀನಲ್ಲ, ಈ ರೀತಿ ಅಳಕ ಆಗುತ್ತೆ. ಈಗಲೂ ಇದನ್ನು ಲೋ ಫ್ಲೇಮಲ್ಲಿ ಸ್ವಲ್ಪ ಹೊತ್ತು ಚೆನ್ನಾಗಿ ಕೆದಕಬೇಕು. ಚೆನ್ನಾಗಿ ಬಾಣಲೆ ಬಿಟ್ಕೊಂಡು ಹದವಾಗಿ ತಯಾರಾಗಬೇಕು. ಆ ರೀತಿ ಆಗೋವರೆಗೂ ನೀಟಾಗಿ ಇದನ್ನು ಕಲಿಸ್ಕೊಳ್ಳೋಣ. ಲೋ ಫ್ಲೇಮಲ್ಲಿ ಮತ್ತೆ ಇನ್ನೊಂದು 5-8 ನಿಮಿಷ ಕಲಿಸಿದ್ರೆ ನೋಡಿ ಈ ಹದವಾಗಿ ಆಗುತ್ತೆ. ಈಗ ನೀವೇ ನೋಡ್ತಾ ಇರ್ಬೋದು, ಬಾಣಲೆಗೆ ಸ್ವಲ್ಪನೂ ಹತ್ತುತ್ತಾ ಇಲ್ಲ, ಬಾಣಲೆ ಬಿಟ್ಕೊಂಡ್ಬಂದಿದೆ. ಈಗ ಇದಕ್ಕೆ ಒಂದು ದೊಡ್ಡ ಚಮಚ ಹಾಲಿನ ಪುಡಿ ಹಾಕ್ಕೊಳ್ಳೋಣ. ಹಾಲಿನ ಪುಡಿ ಹಾಕ್ಕೊಳ್ಳೋದು ಆಪ್ಷನಲ್ಲು, ಬಟ್ ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಕೊನೆಯದಾಗಿ ಒಂದು ಚಿಕ್ಕ ಚಮಚ ಏಲಕ್ಕಿ ಪುಡಿನೂ ಹಾಕ್ಕೊಂಡು ಎಲ್ಲವನ್ನು ಚೆನ್ನಾಗಿ ಕಲಿಸ್ಕೊಳ್ಳೋಣ. ಕೊನೆಯದಾಗಿ ಹಾಲಿನ ಪುಡಿ ಹಾಕಿರೋದ್ರಿಂದ ಎಲ್ಲ ಪದಾರ್ಥಗಳು ಒಂದಕ್ಕೊಂದು ಹೊಂದ್ಕೊಳ್ಳೋ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಕೊನೆಯದಾಗಿ ಇನ್ನೊಂದು 2 ನಿಮಿಷ ಕಲಿಸಿದ್ರೆ ಸಾಕು ಲೋ ಫ್ಲೇಮಲ್ಲಿ. ಹಾಲಿನ ಪುಡಿ ಬಿಸಿಗೇನೆ ಚೆನ್ನಾಗಿ ಕರಗಿ ಎಲ್ಲದ್ರ ಜೊತೆ ಹೊಂದ್ಕೊಂಡಿರುತ್ತೆ. ನೋಡಿ, ಈ ರೀತಿ ಕಲಿಸ್ತಾ ನಿಮಗೆ ಗೊತ್ತಾಗೋಗ್ಬಿಡುತ್ತೆ. ಬಾಣಲೆಗೆ ಸ್ವಲ್ಪನೂ ಹತ್ತದೇನೆ ಈ ರೀತಿ ಎಲ್ಲವನ್ನು ಒಂದು ಕಡೆ ಹೊಂದ್ಕೊಂಡು ಒಂದು ರೀತಿ ಡೋ ರೀತಿ ಆಗಿರುತ್ತೆ. ಈ ಹದವಾಗಿ ಆದಮೇಲೆ
ಇದನ್ನು ಪ್ಲೇಟಿಗೆ ಬಗ್ಗಿಸ್ಕೋಬೋದು. ಹದ ಹೇಗೆ ಗೊತ್ತಾಗಬೇಕು ಅಂದರೆ ಒಂದು ಸ್ವಲ್ಪ ಒತ್ತೆಕಾಯಿ ಮಾಡಿಕೊಂಡು ಒಂದು ಚೂರು ಹಿಟ್ಟನ್ನು ತೊಗೊಂಡು ಈ ರೀತಿ ಉಂಡೆ ಕಟ್ಟೋಕ್ಕೆ ಟ್ರೈ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ಕ್ಲೀನಾಗಿ ಉಂಡೆ ಕಟ್ಟಕ್ಕೆ ಬರ್ತಾ ಇದೆ ಅಂದರೆ ಹದವಾಗಿ ಆಗಿದೆ ಅಂತ. ಈಗ ಇದನ್ನು ಒಂದು ಟ್ರೇಗೆ ಬಗ್ಗಿಸ್ಕೊಳ್ಳೋಣ. ನಾ ಇಲ್ಲಿ ಒಂದು ಟ್ರೇಗೆ ತುಪ್ಪ ಸವರ್ಬಿಟ್ಟು ಇದಕ್ಕೆ ಬಟರ್ ಪೇಪರ್ ಸಹ ಹಾಕಿಟ್ಕೊಂಡಿದ್ದೆ. ಆ ಟ್ರೇಗೆ ಈ ತಯಾರಿಸಿರೋಂಥ ಹಿಟ್ಟನ್ನು ಹಾಕ್ಕೋತಾ ಇದ್ದೀನಿ. ತಯಾರಿಸಿರೋಂಥ ಹಿಟ್ಟನ್ನು ಹಾಕ್ಕೊಂಡು ನೀಟಾಗಿ ಇದನ್ನು ಹರಡ್ಕೊಳ್ಳೋಣ. ಟ್ರೇ ತುಂಬ ಸಮವಾಗಿ ಬರೋ ರೀತಿ ಟ್ರೇ ತುಂಬ ಕ್ಲೀನಾಗಿ ಲೆವೆಲ್ ಮಾಡ್ಕೊಳ್ಳೋಣ. ಇದು ಸ್ವಲ್ಪ ಹೊತ್ತು ಚೆನ್ನಾಗಿ ಹರಡ್ಕೊಂಡ್ಮೇಲೆ ಇದನ್ನು ಸ್ವಲ್ಪ ಹೊತ್ತು ತಣ್ಣಗೆ ಹಾಕಿ ಬಿಟ್ಬಿಡೋಣ. ಇದು ಸ್ವಲ್ಪ ಬಿಸಿ ಇದೆ, ಇನ್ನೂ ಸ್ವಲ್ಪ ಬೆಚ್ಚಗಿದೆ ಅನ್ನುವಾಗ ನೀಟಾಗಿ ಈ ರೀತಿ ಮಾರ್ಕ್ ಮಾಡ್ಕೊಳ್ಳೋಣ. ನಿಮಗೆ ಯಾವ ಸೈಜಿಗೆ ಬೇಕೋ ಬರ್ಫಿಗಳು ಆ ಸೈಜಿಗೆ ಇದನ್ನು ಕ್ಲೀನಾಗಿ ಕಟ್ ಮಾಡ್ಕೊಳ್ಳೋಣ. ಒಂದು ಸಲ ಪೂರ್ತಿಯಾಗಿ ಈ ರೀತಿ ಮಾರ್ಕ್ ಮಾಡ್ಕೊಂಡ್ಮೇಲೆ ಇದನ್ನು ಡ್ರೈ ಫ್ರೂಟ್ಸ್ ಹಾಕಿ ಅಲಂಕರಿಸ್ಕೊಳ್ಳೋಣ. ನಾನಿಲ್ಲಿ ಒಣದ್ರಾಕ್ಷಿ ಇಟ್ಕೋತಾ ಇದ್ದೀನಿ. ನೀವು ಬೇಕಾದರೆ ಪಿಸ್ತಾ, ಬಾದಾಮಿ, ಗೋಡಂಬಿ ಈ ರೀತಿ ಏನು ಬೇಕಾದ್ರೂ ಇಟ್ಕೋಬೋದು. ಪಿಸ್ತಾನ ಚಿಕ್ಕ ಚಿಕ್ಕದಾಗಿ ಚೂರು ಮಾಡಿ ಸಹ ಅಲಂಕರಿಸ್ಕೋಬೋದು. ಒಣದ್ರಾಕ್ಷಿನ ಈ ರೀತಿ ಕ್ಲೀನಾಗಿ ಅಲಂಕರಿಸ್ಕೊಂಡಿದ್ದೀನಿ. ನೋಡಿ, ಕ್ಲೀನಾಗಿ ಕೊಬ್ಬರಿ ಮಿಠಾಯಿ ಥರನೇ ಕಾಣ್ತಾ ಇದೆ. ಡ್ರೈ ಫ್ರೂಟ್ಸ್ ಹಾಕಿ ಅಲಂಕರಿಸ್ಕೊಂಡ್ರೆ ನೋಡೋದಕ್ಕೂ ಚೆನ್ನಾಗಿ ಕಾಣುತ್ತೆ. ಈಗ ಇದನ್ನು ಪೂರ್ತಿಯಾಗಿ ತಣ್ಣಕ್ಕೆ ಹಾಕಿ ಬಿಟ್ಬಿಡೋಣ. ಒಂದ್ಸಲ ಇದು ತಣ್ಣಕ್ಕೆ ಆದಮೇಲೆ ನಾವೇನು ಬಟರ್ ಪೇಪರ್ ಹಾಕಿ ಇಟ್ಕೊಂಡಿದ್ದೆ, ಬಟರ್ ಪೇಪರ್ ಸಮೇತ ತೆಗೆದು ಇದನ್ನು ಒಂದು ಪ್ಲೇಟಿಗೆ ಹಾಕ್ಕೊಂಡಿದ್ದೀನಿ. ನಾವು ಮೊದಲು ಮಾರ್ಕ್ ಮಾಡ್ಕೊಂಡಿದ್ವಿ ಅಷ್ಟೇ, ಸಪ್ರೇಟ್ ಮಾಡ್ಕೊಂಡಿರಲಿಲ್ಲ. ಈಗ ಮತ್ತೆ ನಾವೇನು ಮಾರ್ಕ್ ಮಾಡ್ಕೊಂಡಿದ್ವಿ ಅದ್ರ ಮೇಲೆ ಒಂದ್ಸಲ ಕ್ಲೀನಾಗಿ ಕಟ್ ಮಾಡಿಕೊಂಡು ನೀಟಾಗಿ ಬರ್ಫಿಗಳನ್ನು ತೆಕ್ಕೊಳ್ಳೋಣ. ನೋಡಿ, ಎಷ್ಟು ಕ್ಲೀನಾಗಿ ಬರುತ್ತೆ. ಈ ರೀತಿ ಮಾರ್ಕ್ ಮಾಡಿಕೊಂಡು ತೆಕ್ಕೊಂಡ್ರೆ ನೋಡಿ ಕೊಬ್ಬರಿ ಮಿಠಾಯಿ ತಯಾರಾಗಿದೆ. ಇದೇ ರೀತಿ ಎಲ್ಲ ಪೀಸ್ಗಳನ್ನು ತೆಗೆದು ಒಂದು ತಟ್ಟೆಗೆ ಜೋಡಿಸ್ಕೊಳ್ಳೋಣ. ನಾನೊಂದು ಕಟ್ ಮಾಡಿ ತೋರಿಸ್ತೀನಿ ನೋಡಿ ಟೆಕ್ಸ್ಚರ್ ಹೇಗೆ ಬರುತ್ತೆ ಅಂತ. ನೋಡಿ, ಕ್ಲೀನಾಗಿ ಮುರಿಯುತ್ತೆ. ಯಾವುದೇ ಕಾರಣಕ್ಕೂ ಇದು ಗಟ್ಟಿ ಆಗೋದಿಲ್ಲ. ಡೆಸಿಕೇಟೆಡ್ ಕೋಕೋನಟ್ ಹಾಕಿದೆ ಅಂತ ಯಾರಿಗೂ ಗೊತ್ತಾಗೋದೇ ಇಲ್ಲ. ಫ್ರೆಶ್ ಆಗಿ ಕಾಯಿ ತುರಿ ಹಾಕಿ ಮಾಡಿದ್ರೆ ಹೇಗೆ ಆಗುತ್ತಲ್ಲ ಮೃದುವಾಗಿ, ಅದೇ ರೀತಿಯೇ ಆಗಿರುತ್ತೆ. ತುಂಬ ಮೃದುವಾಗಿ ಬರುತ್ತೆ. ಟೆಕ್ಸ್ಚರ್ ತುಂಬ ಸಾಫ್ಟ್ ಆಗಿರುತ್ತೆ, ರುಚಿಯಾಗೂ ಇರುತ್ತೆ. ಈ ರೀತಿ ತಯಾರಿಸೋದು ತುಂಬಾ ಸುಲಭ. ನೀವು ಟ್ರೈ ಮಾಡಿ ನೋಡಿ, ಖಂಡಿತವಾಗ್ಲೂ ಇಷ್ಟಪಡ್ತೀರಾ. ಡೆಸಿಕೇಟೆಡ್ ಕೋಕೋನಟ್ ಬಳಸಿ ಕೊಬ್ಬರಿ ಮಿಠಾಯಿ ಹೇಗೆ ಮಾಡೋದು ಅಂತ ನೋಡಿದ್ವಲ್ಲ. ಇವಾಗ ಹಾಲಿನ ಪುಡಿ ಬಳಸಿ ಮೃದುವಾಗಿ ಸುಲಭವಾಗಿ ದೂದ್ ಪೇಡ ಹೇಗೆ ತಯಾರಿಸೋದು ಅಂತ ನೋಡೋಣ. ಇದನ್ನು ಸಹ ತುಂಬ ಕ್ವಿಕ್ಕಾಗಿ ತಯಾರಿಸುವಂಥ ಸ್ವೀಟ್ ರೆಸಿಪಿ, ಇನ್ಸ್ಟೆಂಟ್ ದೂದ್ ಪೇಡ ರೆಸಿಪಿ. ಕಂಡೆನ್ಸ್ ಮಿಲ್ಕ್ ಇಲ್ಲದೇ ತಯಾರಿಸುವಂಥ ವಿಧಾನ, ಹಾಲು ಮತ್ತು ಹಾಲಿನ ಪುಡಿ ಹಾಕಿ ಮಾಡುವಂಥದ್ದು. ಖಂಡಿತ ಟ್ರೈ ಮಾಡಿ ನೋಡಿ, ಚೆನ್ನಾಗಿರುತ್ತೆ. ಮೊದಲು ಒಂದು ಬಾಣಲೆಗೆ 1/4 ಕಪ್ಪಷ್ಟು ತುಪ್ಪ ಹಾಕ್ಕೊಳ್ಳೋಣ. ತುಪ್ಪ ಹಾಕ್ಕೊಂಡ್ಮೇಲೆ ಇದಕ್ಕೆ 2 ಕಪ್ಪು ಹಾಲಿನ ಪುಡಿ ಹಾಕ್ಕೊಳ್ಳೋಣ. ಹಾಲಿನ ಪುಡಿನೇ ಹಾಕ್ಕೋತಾ ಇದ್ದೀನಿ, ಡೈರಿ ವೈಟ್ನರ್ ಅಲ್ಲ. ಈಗ ಇದಕ್ಕೆ 1/2 ಕಪ್ಪು ಪುಡಿ ಮಾಡಿರೋಂಥ ಸಕ್ಕರೆ ಹಾಕ್ಕೊಳ್ಳೋಣ. 1 ಕಪ್ಪು ಹಾಲು ಹಾಕ್ಕೊಳ್ಳೋಣ. ಒಂದು ಸಲ ಕಾಸಿ ಆರಿಸಿರೋಂಥ ಹಾಲು. ಇದಿಷ್ಟು ಹಾಕಿದ್ಮೇಲೆ ಮೊದಲು ಒಂದು ಸಲ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಎಲ್ಲ ಸಾಮಾನು ಹೊಂದ್ಕೊಂಡ್ಮೇಲೆ ಸ್ಟವ್ ಮೇಲೆ ಇಟ್ಕೋಬೇಕು. ಒಂದು ಸಲ ಎಲ್ಲ ಸಾಮಾನು ಚೆನ್ನಾಗಿ ಮಿಕ್ಸ್ ಆದಮೇಲೆ ಈಗ ಇದನ್ನು ಸ್ಟವ್ ಮೇಲೆ ಇಟ್ಕೋತಾ ಇದ್ದೀನಿ. ಈಗ ಲೋ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಗಟ್ಟಿ ಆಗೋವರೆಗೂ ಕೆದಕಬೇಕು. ಎಲ್ಲ ಸಾಮಾನನ್ನು ಹಾಕಿ ಕಲಸಿದ ಮೇಲೂ ತುಂಬ ಗಟ್ಟಿ ಅಂತ ಅನ್ನಿಸ್ತಾ ಇದ್ದರೆ, ಡ್ರೈ ಅನ್ನಿಸ್ತಾ ಇದ್ದರೆ ಇನ್ನೊಂದು ಸ್ವಲ್ಪ ಹಾಲು ಹಾಕ್ಕೋಬೋದು. ಈ ರೆಸಿಪಿಗೆ ನೀವು 1 ರಿಂದ 1/4 ಕಪ್ವರೆಗೂ ಹಾಲು ಹಾಕ್ಕೋಬೋದು. ಇದನ್ನು ನೋಡಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಗಟ್ಟಿ ಆಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಕೈ ಬಿಡದೇನೆ ಲೋ ಫ್ಲೇಮಲ್ಲಿ ಚೆನ್ನಾಗಿ ಇದನ್ನು ಕೆದಕಬೇಕು. ಕೈ ಬಿಟ್ಬಿಟ್ರೆ ಸೀದೋಗ್ಬಿಡುತ್ತೆ, ತಳ ಎಲ್ಲ ಕೆಂಪಾಗೋಗುತ್ತೆ. ಅದರಿಂದಾಗಿ ಕೈ ಬಿಡದೇನೆ ಇದನ್ನು ಲೋ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಗಟ್ಟಿ ಆಗೋವರೆಗೂ, ಬಾಣಲೆ ತದಿ ಬಿಡೋವರೆಗೂ ಚೆನ್ನಾಗಿ ಇದನ್ನು ಕೆದಕಬೇಕು. ಹೆಚ್ಚೊತ್ತೇನು ಕೆದಕೋ ಅಗತ್ಯ ಇರಲ್ಲ. ಸುಮಾರಾಗಿ ಒಂದು 10 ನಿಮಿಷ 12 ನಿಮಿಷ ಕೆದಕಿದ್ರೆ ಸಾಕು. ನಾನು ಇಲ್ಲಿ ಸುಮಾರಾಗಿ 8 ನಿಮಿಷ ಕೆದಕಿದ್ದೀನಿ. ಆಗಲೇ ನೋಡಿ ಸ್ವಲ್ಪ ಗಟ್ಟಿಯಾಗಿದೆ. ಈ ರೀತಿ ಕೈ ಬಿಡದೇನೆ ಚೆನ್ನಾಗಿ ಕೆದಕೋದು ತುಂಬ ಮುಖ್ಯ. ಈ ಹದ ಬಂದ ಮೇಲೆ ಇದಕ್ಕೆ ಒಂದು ಚಿಕ್ಕ ಚಮಚ ಏಲಕ್ಕಿ ಪುಡಿ ಹಾಕ್ಕೋತಾ ಇದ್ದೀನಿ. ನಾನಿಲ್ಲಿ 2-3 ಏಲಕ್ಕಿನ ಕುಟ್ಟಿ ಪುಡಿ ಮಾಡ್ಕೊಂಡಿದ್ದೆ, ಅದನ್ನು ಹಾಕ್ಕೊಂಡಿದ್ದೀನಿ. ಏಲಕ್ಕಿ ಪುಡಿ ಹಾಕಿದ್ಮೇಲೆ ಕೊನೆಯದಾಗಿ ಮತ್ತೆ ಇದನ್ನು 2 ನಿಮಿಷ ಲೋ ಫ್ಲೇಮಲ್ಲಿ ಕೆದಕೊಳ್ಳೋಣ. ಏಲಕ್ಕಿ ಪುಡಿ ಎಲ್ಲವನ್ನು ಚೆನ್ನಾಗಿ ಹೊಂದ್ಕೊಂಡ್ಮೇಲೆ ಸ್ಟವ್ ಆಫ್ ಮಾಡಿಬಿಡೋಣ. ಸ್ಟವ್ ಆಫ್ ಮಾಡಿದ್ಮೇಲೂ ಸಹ ಹಾಗೆ ಇದನ್ನು ಬಿಸಿ ಬಾಣಲೆಯಲ್ಲಿ ಬಿಟ್ಬಿಡೋದು ಬೇಡ. 2-3 ನಿಮಿಷ ಇದೇ ರೀತಿ ಕೈ ಆಡಿಸೋಣ. ಇಲ್ಲಾಂದರೆ ತಳಭಾಗ ಎಲ್ಲವನ್ನು ಕೆಂಪಾಗುತ್ತೆ, ಸ್ವಲ್ಪ ಸೀದೋ ಥರ ಆಗೋಗುತ್ತೆ. ಈಗ ಸದ್ಯ ತುಂಬ ಬಿಸಿ ಇರೋದ್ರಿಂದ ಇದನ್ನು ಸ್ವಲ್ಪ ತಣ್ಣಗಾಗೋಕ್ಕೆ ಬಿಟ್ಬಿಡೋಣ. ಸ್ವಲ್ಪ ಹೊತ್ತು ಪಕ್ಕಕ್ಕಿಟ್ರೆ ಇದು ಸ್ವಲ್ಪ ತಣ್ಣಗಾಗುತ್ತೆ. ಸ್ವಲ್ಪ ಬಿಸಿ ಇದ್ದಾಗಲೇ ಇದನ್ನು ಪೇಡಗಳನ್ನು ತಯಾರಿಸ್ಕೋಬೇಕು. ಈಗ ನೋಡಿ ಒಂದ್ಸಲ ಇದನ್ನು ಚೆನ್ನಾಗಿ ಈ ರೀತಿ ಸಾಫ್ಟ್ ಮಾಡ್ಕೊತಾ ಇದ್ದೀನಿ ಕೆದಕ್ಬಿಟ್ಟು. ಈಗ ಒಂದು ಚೂರು ತಣ್ಣಗಾಗಿದೆ. ಈಗ ಪೇಡ ತಯಾರಿಸ್ಕೊಳ್ಳೋಣ. ಕೈಗೆ ಸ್ವಲ್ಪ ತುಪ್ಪ ಸವರ್ಕೊಂಡು ಸ್ವಲ್ಪನೇ ಹಿಟ್ಟು ತಗೊಳ್ಳೋಣ. ಉಂಡೆ ರೀತಿ ಮಾಡಿಕೊಂಡು ಕೈಗೂ ಸ್ವಲ್ಪ ತುಪ್ಪ ಸವರ್ಕೊಂಡು ರೋಲ್ ಮಾಡ್ಕೊಳ್ಳೋಣ. ಅಂಗೈನಲ್ಲಿ ಇಟ್ಕೊಂಡು ರೋಲ್ ಮಾಡಿಕೊಂಡು ಮಧ್ಯ ಒಂದು ಚಿಕ್ಕ ಕ್ಯಾವಿಟಿ ಮಾಡ್ಕೊಳ್ಳೋಣ. ಸ್ವಲ್ಪ ಪಿಸ್ತಾ ಚೂರಿಟ್ಟು ಅಲಂಕರಿಸಿದ್ರೆ ಪೇಡ ತಯಾರಾಗುತ್ತೆ. ನೀವು ಈ ರೀತಿ ಮಾಡ್ಕೋಬೋದು. ಅಥವಾ ನಿಮ್ಮಲ್ಲೇನಾದರೂ ಪೇಡ ಪ್ರೆಸ್, ಈ ರೀತಿ ಪೇಡ ಪ್ರೆಸ್ ಇದ್ದರೆ
ಇದರಲ್ಲೂ ಸಹ ಪೇಡಾನ ತಯಾರಿಸ್ಕೋಬೋದು. ಇದು ನೋಡೋದಕ್ಕೆ ಮಾರ್ಕೆಟಲ್ಲಿ ಸಿಗೋ ರೀತಿ ಪೇಡ ಥರನೇ ಡಿಸೈನ್ ಬರುತ್ತೆ. ಇದೇ ರೀತಿ ಎಲ್ಲ ಮಿಶ್ರಣದಲ್ಲೂ ಪೇಡ ತಯಾರಿಸ್ಕೊಳ್ಳೋಣ. ನೀವು ನೋಡ್ತಾ ಇರ್ಬೋದು, ಪೇಡ ನೋಡೋದಕ್ಕೆ ಎಷ್ಟು ಕರೆಕ್ಟಾಗಿ ಚೆನ್ನಾಗಿ ಬಂದಿದೆ. ನೋಡೋದಕ್ಕೆ ಮಾರ್ಕೆಟಿಂದ ತಂದಿರೋ ಪೇಡ ಥರನೇ ಕಾಣ್ತಾ ಇದೆ. ನೋಡಿದ್ರಲ್ಲ ದೂಧ ಪೇಡ ತಯಾರಿಸೋದು ಎಷ್ಟು ಸುಲಭ ಅಂತ. ನೀವು ಟ್ರೈ ಮಾಡಿ ನೋಡಿ, ಹೇಗೆ ಅನ್ನಿಸ್ತು ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸೋದನ್ನು ಮಾತ್ರ ಮರಿಬೇಡಿ. ನಾನು ಈಗಾಗಲೇ ಬರೀ ಹಾಲಿಂದ ತಯಾರಿಸುವಂಥ ದೂಧ ಪೇಡ ರೆಸಿಪಿನೂ ಸಹ ತೋರಿಸಿದ್ದೀನಿ. ಹಾಲಿನ ಪುಡಿ ಬಳಸಿ ಧಾರವಾಡ ಪೇಡ ತಯಾರಿಸೋದನ್ನು ಸಹ ತೋರಿಸಿದ್ದೀನಿ. ಸಾಕಷ್ಟು ಬಗೆಯ ಸಿಹಿ ತಿಂಡಿಗಳ ರೆಸಿಪಿನೂ ತೋರಿಸಿದ್ದೀನಿ. ಆ ರೆಸಿಪಿಗಳ ಪ್ಲೇಲಿಸ್ಟು ವಿಡಿಯೋ ಕೊನೆಯಲ್ಲಿ ಹಾಕಿರ್ತೀನಿ. ನಿಮ್ಗೆ ಇಷ್ಟವಾದದ್ದನ್ನು ನೋಡಿ ಟ್ರೈ ಮಾಡಿ, ಹೇಗೆ ಅನ್ನಿಸ್ತು ಅಂತ ನನಗೆ ಹೇಳೋದನ್ನು ಮಾತ್ರ ಮರಿಬೇಡಿ. ನನ್ನ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ರಿಲೇಟಿವ್ಸ್ ಜೊತೆ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರ.